ವೀಳ್ಯದೆಲೆ. ಹೆಸರಾಂತ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಇದ್ರಲ್ಲ, ಅವರೊಂದ್ಸಾರಿ ಸ್ಕೂಟರ್ನಲ್ಲಿ ಮೂಡಿಗೆರೆ ಕಡೆಗೆ ಹೋಗ್ತಾ ಇದ್ರಂತೆ. ದಾರಿಯಲ್ಲಿ ಒಬ್ರು ಯಜಮಾನರು, ನಾನು ಮದುವೆಗೆ ಹೋಗ್ತಾ ಇದ್ದೀನಿ, ಕಲ್ಯಾಣ ಮಂಟಪದ ಹತ್ರ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದ್ರು. ಆಯಿತು ಬನ್ನಿ ಅಂತ ತೇಜಸ್ವಿ ಹತ್ಸ್ಕೊಂಡು ಹೊರಟರು. ತೇಜಸ್ವಿ ಬಾಯಲ್ಲಿ ಎಲಡಿಕೆ ಅಗಿತಾ ಇದ್ರು. ಒಂದು ರಸ್ತೆ ತೆರುವಿನಲ್ಲಿ ಪಿಚ್ಚಕ್ಕನೆ ರಸ ಉಗಿದ್ರು ನೋಡಿ, ಅದು ಗಾಳಿಗೆ ಹಾರಿ ಹಿಂದಿನ ಸೀಟ್ ಮೇಲೆ ಕೂತಿದ್ದ ಯಜಮಾನರ ಬಟ್ಟೆ ಮೇಲೆ ಬಿತ್ತು. ಆ ಯಜಮಾನರುಗಳೋ ಅಂದರು. ಆವತ್ತಿಂದ ತೇಜಸ್ವಿ ತಮ್ಮ ಸ್ಕೂಟರ್ನ ಹಿಂದಿನ ಸೀಟನ್ನು ಕಿತ್ತಾಕ್ಸ್ಬಿಟ್ರಂತೆ. ಯಾರನ್ನೂ ಕೂರಿಸ್ಕೊಳ್ತಾ ಇರಲಿಲ್ಲ, ಹೊರಗಿನವರನ್ನ ಅವರು. ಹೀಗೆ ವೀಳ್ಯದೆಲೆ ಪುರಾಣ ತುಂಬ ಇದೆ ಬಿಡಿ. ಅದು ಮದುವೆಗೂ ಬೇಕು, ಮಸಣಕ್ಕೂ ಬೇಕು. ಎಲೆ ಜೊತೆ ಅಡಿಕೆ ಸುಣ್ಣ ಇದ್ದರೆ ಬಾಯಿ ಬಣ್ಣ, ಬಟ್ಟೆನೂ ಬಣ್ಣ. ಈಗಾಗಲೇ ಹೇಳಿದ ಹಾಗೆ ವೀಳ್ಯದೆಲೆ ಕೃಷಿ ಬಗ್ಗೆ ಮಾತಾಡೋದಾದರೆ, ವೀಳ್ಯದೆಲೆ ಬಳ್ಳಿಯನ್ನು ಸಾಮಾನ್ಯವಾಗಿ ಅಡಿಕೆ ಮರಕ್ಕೆ ಹಬ್ಬಿಸ್ತಾರೆ. ವೀಳ್ಯದೆಲೆಯ ಸಸ್ಯಾಭಿವೃದ್ಧಿ ಸುಲಭ. ಚೆನ್ನಾಗಿ ಬಲ್ತಿರೋ ಬಳ್ಳಿಯ 3 ರಿಂದ 4 ಕಣ್ಣು ಇರುವ ಕುಡಿ ಭಾಗ ಕತ್ತರಿಸಬೇಕು. 2 ಕಣ್ಣು ಭೂಮಿ ಒಳಗಿಟ್ಟು ನಾಟಿ ಮಾಡಿದ್ರೆ ಮುಗೀತು. ಬಳ್ಳಿ ದಾಂಗುಡಿ ಇಡ್ತಾ ಹೋಗುತ್ತೆ. ವೀಳ್ಯದೆಲೆಯನ್ನು ಪಾತಿ ಪದ್ಧತಿ, ಸಸಿ ಮಡಿ, ಗುಳಿ, ಕಾಲುವೆ, ಕಿರುಪಟ ಪದ್ಧತಿಗಳಲ್ಲೂ ಬೆಳೆಸ್ತಾರೆ. ಚೆನ್ನಾಗಿ ಉಳುಮೆ ಮಾಡಿದ ಮಣ್ಣಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು. ಚೆನ್ನಾಗಿ ಸಾವಯವ ಗೊಬ್ಬರ ಕೊಡಬೇಕು. ವೀಳ್ಯದೆಲೆಯಲ್ಲಿ ಹಲವು ತಳಿ: ಮೈಸೂರು ಚಿಗುರೆಲೆ, ಅಂಬಡಿ ಎಲೆ, ಕರೆ ಎಲೆ, ನಾಟಿ ಬಳ್ಳಿ, ಕಲ್ಕತ್ತಾ ಪಾನ್ ಇತ್ಯಾದಿ. ಅವರವರ ರುಚಿಗೆ ತಕ್ಕ ಹಾಗೆ ಬಳಕೆ. ಕೆಲವರಿಗೆ ರೆಡಿಮೇಡ್ ಪಾನ್ ಬೀಡ ಸಾಕು. ಇನ್ನು ಕೆಲವರಿಗೆ ಸಂಚಿಯಿಂದ ಎಲ್ಲ ತೆಗೆದಿಟ್ಟು ಎಲೆ ತೊಟ್ಟು ಮುರಿದು ತೊಡೆ ಮೇಲೆ ಸವರಿ ಸುಣ್ಣ ಹಚ್ಚಿ ಅಡಿಕೆ ಕತ್ತರಿಸಿ ಕವಳ ಬಾಯಿ ತುಂಬಿಸಿದ್ರೇ ನೆಮ್ಮದಿ. ಊಟ ಆದಮೇಲೆ ಎಲಡಿಕೆ ಜಗಿದ್ರೆ ಜೀರ್ಣಕ್ರಿಯೆ ಸುಲಭ ಅಂತಾರೆ. ಬುದ್ಧಿನೂ ಚುರುಕಾಗುತ್ತಂತೆ ಕೆಲವರಿಗೆ. ಇರಬಹುದು, ಆದರೆ ಅದೇ ಚಟವಾದರೆ ಆಗೋ ತೊಂದರೆ ಒಂದೊಂದಲ್ಲ. ಅದಿರಲಿ, ಜಗಿಯೋರ್ ಜಗೀಲಿ. ಆದರೆ ಉಗೀತಾರಲ್ಲ ಮಾರಾಯರೇ, ಕೋರ್ಟು ಕಚೇರಿ ಅಂತ ಕೂಡ ನೋಡದೆ ಗೋಡೆ ಕಂಡ್ರೆ ಸಾಕು ಕೆಂಪು ನಿಶಾನೆ ಮೂಡಿಸಿಯೇ ಸಿದ್ಧ. ಹಾಗೇನೆ ಎಲಡಿಕೆ ಜಗಿತಾ ಇರೋ ಮನುಷ್ಯನ ಮುಂದೆ ಅವ್ರ ಮಾತು ಕೇಳೋಕೆ ನಿಂತರೆ ನಮಗೆ ಶವರ್ ಬಾತ್ ಗ್ಯಾರಂಟಿ. ಕವಳ ಒಗೆದು ಹಾಕಿ ವೀಳ್ಯದೆಲೆ ಕೃಷಿಯನ್ನು ಒಪ್ಪುವಾಗ ಮಾಡ್ತಾ ಇರೋ ರೈತರನ್ನ ಬನ್ನಿ ಬಾಯಿ ತುಂಬ ಮಾತಾಡ್ಸೋಣ.